ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 20ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:18 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 7:39 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಗರಜ. ಇದು ಈ ದಿನ ಅಪರಾಹ್ನ 1:47 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಸಂಜೆ 6:18 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:32 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:59 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:27 ಬೆಳಿಗ್ಗೆ 7:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:27 ಬೆಳಿಗ್ಗೆ 11:16 ಹಾಗೆ ಅಪರಾಹ್ನ 3:18 ಅಪರಾಹ್ನ 4:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 1:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:23 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಶ್ರದ್ಧೆಗೆ ಕಾರಕನಾಗಿರುವಂಥವನು, ಜ್ಞಾನಕ್ಕೆ ಕಾರಕ, ನ್ಯಾಯಕ್ಕೆ ಕಾರಕ, ಹಾಗೆ ಧರ್ಮಕ್ಕೆ, ಗೌರವಕ್ಕೆ, ಸದ್ಗುಣಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯೋದಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನೀವು ಯಾವುದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರಿ, ಯಾವುದೇ ಚಟುವಟಿಕೆಗಳನ್ನು ಮಾಡ್ತಾ ಇರಿ, ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಗುರುವಿನ ಮಾರ್ಗದರ್ಶನ ಇದೆ, ಗುರುವಿನ ಅನುಗ್ರಹ ಇದೆ. ಹಾಗಾಗಿನೇ ಗುರುವಿನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ
ಅವಕಾಶಗಳು ಎಲ್ರಿಗೂ ಕೂಡ ಇದೆ. ಹಾಗೆ ಈ ದಿನ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಬಹಳ ಉತ್ತಮ ಫಲಗಳು ಸಿಕ್ಕತ್ತೆ. ಆದರೆ ಈ ದಿನ ಗುರುಹೋರಾದಲ್ಲಿ ರಾಹುಕಾಲದ ಸಮಯ ಕೂಡ ಸೇರಿಕೊಂಡಿದೆ. ಇದನ್ನು ನೋಡಿಕೊಂಡು ಗುರುಹೋರವನ್ನು ಅನುಸರಣೆ ಮಾಡಬೇಕು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:28 ಬೆಳಿಗ್ಗೆ 7:28 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:29 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 5:27 ಬೆಳಿಗ್ಗೆ 6:27 ಇನ್ನು ಮಧ್ಯಾಹ್ನ 12:29 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:29 ರಾತ್ರಿ 8:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಏಕೆಂದರೆ ಈ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ತುಂಬ ನಿಧಾನವಾಗಿ ಕೆಲಸಗಳು ನಡೆಯುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ವ್ಯವಹಾರಸ್ಥರು ನಿಮ್ಮ ಯಾವುದೇ ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಡಾಕ್ಯುಮೆಂಟೇಷನ್ಗೆ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಇನ್ನು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಅವುಗಳ ಬಗ್ಗೆ ಚರ್ಚೆ ಆಗಲಿ, ತೀರ್ಮಾನ ಮಾಡುವಂಥದ್ದಾಗಲಿ, ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂಥ ವಿಚಾರ, ಯಾವುದೇ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ವಿಚಾರ ಏನೇ ಇದ್ದರೂ ಅದನ್ನು ಬುಧ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:28 ಇನ್ನು ಸಂಜೆ 5:29 ಸಂಜೆ 6:30 ಹಾಗೆ ರಾತ್ರಿ 12:28 ರಾತ್ರಿ 1:28 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡ್ಬೋದು. ಹಾಗೆ ಅಗ್ರಿಮೆಂಟ್ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ ಆಗಲಿ, ವ್ಯವಹಾರಸ್ಥರು, ವರ್ತಕರು ಯಾವುದೇ ತೀರ್ಮಾನಗಳನ್ನು ವ್ಯಾಪಾರಿ ಸಂಬಂಧವಾಗಿ ತೆಗೆದುಕೊಳ್ಳೋದಿದ್ದರೆ ಅದನ್ನು ಆದಷ್ಟು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟವೇ ಬದಲಾವಣೆಯಾಗುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:28 ಬೆಳಿಗ್ಗೆ 9:28 ಇನ್ನು ಅಪರಾಹ್ನ 3:29 ಅಪರಾಹ್ನ 4:29 ಇನ್ನು ರಾತ್ರಿ 10:29 ರಾತ್ರಿ 11:28 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುಕ್ರ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಅದರಲ್ಲೂ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರದಿಂದ ಒಳ್ಳೆಯ ಲಾಭ ಇದೆ. ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:28 ಇನ್ನು ಅಪರಾಹ್ನ 4:29 ಅಪರಾಹ್ನ 5:29 ಹಾಗೆ ರಾತ್ರಿ 11:28 ರಾತ್ರಿ 12:28 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಈ ಪಂಚಾಂಗವನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ತಿಳಿಸ್ತಾ ಇರ್ತೇವೆ. ಇದರಲ್ಲಿ ಪಂಚ ಅಂಗಗಳಿದೆ ಅನ್ನುವಂಥ ವಿಚಾರ ತಮಗೂ ಗೊತ್ತಿದೆ. ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಇಲ್ಲಿ ಈ ಪಂಚ ಅಂಗಗಳನ್ನು ನಾವು ತಿಳ್ಕೊಂಡು ಆ ದಿನ
ಯಾವ ಕೆಲಸಕ್ಕೆ ಯಾವ ಮುಹೂರ್ತ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ತಿಳಿದು ಮುಂದುವರಿಯುವಂಥದ್ದನ್ನು ನಮ್ಮ ಹಿರಿಯರು ಮಾಡ್ತಾಯಿದ್ರು. ಅದೇ ರೀತಿ ಈ ದಿನ ನಾವು ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಯೋಗ ಬಹಳ ಮುಖ್ಯ, ಇದೇ ಅದೃಷ್ಟ ಅಂತ ಹೇಳುವಂಥದ್ದು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ಯೋಗಗಳಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಯೋಗದವರಿಗೆ ಅದೃಷ್ಟ ಮತ್ತು ದುರಾದೃಷ್ಟ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನೋಡೋಣ. ನಮ್ಮಲ್ಲಿ ಈ ಎಲ್ಲ ಯೋಗಗಳು ಕೂಡ ನಮ್ಮ ಜನ್ಮ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಇತರ ಗ್ರಹಗಳ ಚಲನೆ ಹೇಗಿತ್ತು, ಯಾವ ರಾಶಿಯಲ್ಲಿತ್ತು, ಎಷ್ಟು ಡಿಗ್ರಿಯಲ್ಲಿತ್ತು, ಹಾಗೆ ನಕ್ಷತ್ರಗಳ ಸ್ಥಾನ ಯಾವುದು ಮತ್ತು ಪಂಚಾಂಗದಿಂದ ಈ ಯೋಗಗಳು ನಿರ್ಧಾರಿತವಾಗತ್ತೆ. ಇಲ್ಲಿ ಯಾವ ಯೋಗ ಹೇಗೆ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನೋಡೋಣ. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಯೋಗದಲ್ಲೇ ಜನಿಸಿರ್ತಾರೆ. ಹಾಗಾಗಿ ಆ ಯೋಗಗಳ ಫಲಾಫಲಗಳನ್ನು ತಿಳ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಇಲ್ಲಿ ಮೊದಲನೇದಾಗಿ ವಿಷ್ಕಂಭ ಯೋಗ. ಈ ವಿಷ್ಕಂಭ ಯೋಗ ಜ್ಯೋತಿಷ್ಯ ಶಾಸ್ತ್ರ ಇದನ್ನು ಅಶುಭ ಅಂತ ಹೇಳಿ ಪರಿಗಣಿಸಿದ್ರೂ ಕೂಡ ಈ ಯೋಗದಲ್ಲಿ ಜನಿಸಿದಂಥವರು ಉತ್ತಮ ಗುಣವನ್ನು ಹೊಂದಿರ್ತಾರೆ, ತುಂಬ ಅದೃಷ್ಟವನ್ನು ಪಡ್ಕೊಂಡಿರ್ತಾರೆ. ಹಾಗೆ ಇವರು ಸುಂದರವಾಗಿ ಕಾಣಿಸ್ಕೊಳ್ತಾರೆ ಮತ್ತು ಬುದ್ಧಿವಂತರು ಕೂಡ ಆಗಿರ್ತಾರೆ. ಹಾಗೆ ಆರ್ಥಿಕವಾಗಿ ಸುಭದ್ರರಾಗಿರ್ತಾರೆ. ಹಾಗಾಗಿ ಯಾರು ವಿಷ್ಕಂಭ ಯೋಗದಲ್ಲಿ ಜನಿಸಿದ್ದಾರೆ ಅಂಥವ್ರಿಗೆ ಈ ಗುಣ ಸ್ವಭಾವಗಳು ಇರುತ್ತೆ. ಇನ್ನು ಪ್ರೀತಿ ಯೋಗದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಸೌಂದರ್ಯದ ಆರಾಧಕರಾಗಿರ್ತಾರೆ. ಈ ಯೋಗ ಅವರಲ್ಲಿ ಇನ್ನೊಬ್ಬರನ್ನು ತನ್ನತ್ತ ಸೆಳೆಯುವಂಥ ಒಂದು ಶಕ್ತಿಯನ್ನು ಕೊಟ್ಟಿರುತ್ತೆ. ಹಾಗೆ ತನ್ನತ್ತ ಒಲವು ಮೂಡಿಸಲಿಕ್ಕೆ ಬೇಕಾದಂತಹ ಎಲ್ಲ ಸ್ವಭಾವಗಳು ಕೂಡ ಇವರಲ್ಲಿ ಇರುತ್ತೆ. ಹಾಗೆ ಅವರೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಕೂಡ ಬೆಳೆಸ್ಕೊಳ್ತಾರೆ. ಜೀವನದಲ್ಲಿ ತುಂಬ ಸಂತೋಷದಿಂದ ಇರಲಿಕ್ಕೆ ಇವರು ಬಯಸ್ತಾರೆ. ಇನ್ನು ಆಯುಷ್ಮಾನ್ ಯೋಗ ಹೆಸರೇ ಹೇಳೋ ಹಾಗೆ ಈ ಯೋಗದಲ್ಲಿ ಜನಿಸಿದಂಥವರು ದೀರ್ಘಾಯುಷಿಗಳಾಗಿರ್ತಾರೆ. ಹಾಗೆ ಇವರು ಸಂಗೀತವನ್ನು, ಕಲಾ ಪ್ರಕಾರಗಳನ್ನು, ಕವಿತೆಯನ್ನು, ಕಾದಂಬರಿಗಳನ್ನು ತುಂಬ ಇಷ್ಟಪಡುವಂಥವರು. ಇವರು ಹೆಚ್ಚು ಸಂಪತ್ತನ್ನು ಹೊಂದಿರುವಂಥ ಯೋಗದವರು. ಹೀಗಾಗಿ ಆರ್ಥಿಕ ಸಂಕಷ್ಟ ಸಾಮಾನ್ಯವಾಗಿ ಇವರಿಗೆ ಎದುರಾಗಲ್ಲ. ಒಂದು ವೇಳೆ ಎದುರಾದರೂ ಕೂಡ ಅದನ್ನು ಬಹಳ ಜಾಗರೂಕತೆಯಿಂದ, ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಾರೆ. ಇನ್ನು ಸೌಭಾಗ್ಯ ಯೋಗ ಹೆಸರೇ ಹೇಳುವಂತೆ ಸೌಭಾಗ್ಯ ಯೋಗದವರಿಗೆ ಅದೃಷ್ಟ ಅನ್ನೋದು ಬೆನ್ನ ಹಿಂದೆಯೇ ಇರುತ್ತೆ. ಜೊತೆಗೆ ಈ ಯೋಗವೂ ಕೂಡ ವಿಶೇಷವಾದಂತಹ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಅವರ ವ್ಯಾಪಾರದಲ್ಲಿ, ಅವರ ಉದ್ಯೋಗದಲ್ಲಿ. ಹಾಗೆ ಈ ಯೋಗ ತನ್ನ ವಿರುದ್ಧ ಲಿಂಗದ ಕಡೆಗೆ ಆಕರ್ಷಿತವಾಗುವಂಥ ಪ್ರವೃತ್ತಿಯನ್ನು ಇದು ಸೃಷ್ಟಿಸುತ್ತೆ. ಇನ್ನು ಶೋಭನ ಯೋಗ. ಈ ಯೋಗದಲ್ಲಿ ಹುಟ್ಟಿದಂಥವರು ಸುಂದರವಾಗಿ ಇರ್ತಾರೆ, ಆಕರ್ಷಕ ವ್ಯಕ್ತಿಗಳಾಗಿರ್ತಾರೆ. ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಸ್ವಭಾವದವರು ಇವರು. ಹಾಗೆ ಇವರು ಅತ್ಯುತ್ತಮವಾದಂಥ ಮಾನವೀಯ ಗುಣಗಳನ್ನು ಹೊಂದಿರ್ತಾರೆ. ಹಾಗೆ ಇವರು ಯಾವಾಗಲೂ ಕೂಡ ಶಿಸ್ತಿಗೆ, ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥವರು. ಇನ್ನು ಅತಿಗಂಡ ಯೋಗ. ಈ ಅತಿಗಂಡ ಯೋಗದಲ್ಲಿ ಜನಿಸಿದಂಥವರು ಸ್ವಲ್ಪ ದುರಾದೃಷ್ಟರೇ ಅಂತ ಹೇಳ್ಬೋದು. ಯಾಕೆಂದರೆ ಈ ಅತಿಗಂಡ ಯೋಗ ಒಂದು ಅಶುಭ ಯೋಗ. ಇದರಿಂದ ತಾಯಿಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಕುಟುಂಬದ ಗೌರವಕ್ಕೆ ಇವರು ಧಕ್ಕೆಯನ್ನು ತರುವಂಥವರು ಅತಿಗಂಡದಲ್ಲಿ ಜನಿಸಿದಂಥವರು. ಇನ್ನು ಸುಕರ್ಮ ಯೋಗ. ಈ ಸುಕರ್ಮ ಯೋಗದಲ್ಲಿ ಜನಿಸಿದಂಥವರು ದೇವರನ್ನು ಹೆಚ್ಚಾಗಿ ನಂಬ್ತಾರೆ. ಧಾರ್ಮಿಕ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಹಾಗೆ ಅತ್ಯುತ್ತಮವಾದಂಥ ಕೆಲಸಗಾರರು ಕೂಡ ಇವರು. ಹಾಗೆ ಇವರ ಸ್ವಭಾವ ತುಂಬ ಉತ್ತಮವಾಗಿರುತ್ತೆ. ಇನ್ನು ಸುಕರ್ಮ ಯೋಗ ವ್ಯಕ್ತಿಗಳಿಗೆ ಭವ್ಯವಾದ ಅದೃಷ್ಟವನ್ನು ತಂದುಕೊಡುತ್ತೆ. ಆಗಾಗ್ಗೆ ಇವರಿಗೆ ಅದೃಷ್ಟ ಒಲಿದು ಬರ್ತಾ ಇರುತ್ತೆ. ಹಾಗೆ ಅನಿರೀಕ್ಷಿತವಾಗಿ ಹಣ, ಉಡುಗೊರೆ ಕೂಡ ಇವರು ಪಡ್ಕೊಳ್ತಾ ಇರ್ತಾರೆ. ಇನ್ನು ಧೃತಿ ಯೋಗ. ಈ ಧೃತಿ ಯೋಗ ಮಂಗಳಕರವಾಗಿರುವಂಥ ಒಂದು ಯೋಗ. ಈ ಯೋಗದಲ್ಲಿ ಜನಿಸಿದಂಥವ್ರಿಗೆ ತುಂಬ ತಾಳ್ಮೆ ಇರುತ್ತೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಇವರು ತುಂಬ ಆಲೋಚನೆ ಮಾಡಿ ವಿಷಯವನ್ನು ಸಂಗ್ರಹ ಮಾಡಿಕೊಳ್ತಾರೆ. ಹಾಗೆ ಯಾವುದೇ ರೀತಿಯ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ತುಂಬ ಯೋಚನೆ ಮಾಡೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವರು. ಇನ್ನು ಶೂಲಯೋಗ. ಈ ಶೂಲಯೋಗದಲ್ಲಿ ಜನಿಸಿದಂಥ ವ್ಯಕ್ತಿಗಳು ಧಾರ್ಮಿಕ ಸ್ವಭಾವವನ್ನು ಹೊಂದಿರುವಂಥವರು. ಹಾಗೆ ಈ ಯೋಗ ಸಂಪತ್ತನ್ನು ಸಂಗ್ರಹಿಸೋದರಲ್ಲಿ ಬಹಳ ಉತ್ತಮವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಇವರು ಉಳಿತಾಯವನ್ನು ಮಾಡುವಂಥವರು. ಆಸ್ತಿ ಪಾಸ್ತಿಗಳನ್ನು ಕೂಡ ತಮಗೆ, ತಮ್ಮ ಮುಂದಿನ ಪೀಳಿಗೆಗೆ ಇಟ್ಕೊಳ್ಳುವಂಥವರು ಇವರು. ಇನ್ನು ಗಂಡಯೋಗ. ಈ ಗಂಡ ಯೋಗದಲ್ಲಿ ಯಾರು ಜನಿಸಿದ್ದಾರೆ ಅವರದ್ದು
ಸಮಸ್ಯಾತ್ಮಕವಾದಂಥ ಜೀವನ ಇರುತ್ತೆ. ಏನೋ ಒಂದು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಇವರು. ಹಾಗೆ ಜೀವನದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಇವರು ಎದುರಿಸಬೇಕಾಗತ್ತೆ. ಇನ್ನು ವೃದ್ಧಿ ಯೋಗ. ಈ ಯೋಗದಲ್ಲಿ ಜನಿಸಿದಂಥವರು ತುಂಬ ಆಕರ್ಷಕರಾಗಿರ್ತಾರೆ. ಹಾಗೆ ಆಕರ್ಷಕವಾದಂಥ ಮೈಕಟ್ಟನ್ನು ಹೊಂದಿರ್ತಾರೆ. ಹಾಗೆ ಉತ್ತಮವಾದಂಥ ಮಾನವೀಯ ಸ್ವಭಾವವನ್ನು ಹೊಂದಿರ್ತಾರೆ. ಈ ಯೋಗ ಸಮೃದ್ಧಿಯನ್ನು ನೀಡುತ್ತೆ. ಜೊತೆಗೆ ಉತ್ತಮವಾದಂಥ ಗುಣಗಳಿರೋದ್ರಿಂದ ಹೆಚ್ಚು ಜನ ಸ್ನೇಹಿತರು ಕೂಡ ಇರ್ತಾರೆ. ಸಂಬಂಧಗಳನ್ನ ಚೆನ್ನಾಗಿ ಉಳಿಸ್ಕೊಳ್ತಾರೆ, ಅದನ್ನು ಕಾಪಾಡಿಕೊಳ್ತಾರೆ. ಇನ್ನು ಧ್ರುವಯೋಗ. ಈ ಧ್ರುವಯೋಗದಲ್ಲಿ ಜನಿಸಿದಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ. ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಹರಿಸ್ತಾರೆ. ಕೆಲಸದಲ್ಲಿ ತುಂಬ ಆಸಕ್ತಿ ಇರುತ್ತೆ, ಇನ್ವಾಲ್ವ್ಮೆಂಟ್ ಇರುತ್ತೆ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ತುಂಬ ಇರುವಂಥದ್ದು ಈ ಧ್ರುವ ಯೋಗದಲ್ಲಿ ಜನಿಸಿದಂಥವ್ರಿಗೆ. ಹಾಗೆ ಈ ಯೋಗ ಶ್ರೀಮಂತ ಜೀವನದ ಜೊತೆಗೆ ದೈಹಿಕ ಶಕ್ತಿಯನ್ನು, ಆರೋಗ್ಯವನ್ನು ಕೂಡ ನೀಡುತ್ತೆ. ಇನ್ನು ವ್ಯಾಘಾತ ಯೋಗ. ಈ ವ್ಯಾಘಾತ ಯೋಗದಲ್ಲಿ ಜನಿಸಿದಂಥ ವ್ಯಕ್ತಿಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡುವುದರಲ್ಲಿ ತುಂಬ ನಿಪುಣರಾಗಿರ್ತಾರೆ. ಇವರಿಗೆ ತುಂಬ ಪ್ರತಿಭೆ ಇರುತ್ತೆ, ತುಂಬ ಟ್ಯಾಲೆಂಟ್ ಅನ್ನುವಂಥದ್ದು ಇರುತ್ತೆ. ನೀವು ಯಾವುದೇ ಕ್ಷೇತ್ರವನ್ನು ಪರೀಕ್ಷೆ ಮಾಡಿದ್ರೂ ಕೂಡ ಅಲ್ಲಿ ಅವರ ಅನುಭವ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಸಾಕಷ್ಟು ವಿಚಾರಗಳನ್ನು ಗ್ರಹಿಸುವಂಥವ್ರು ಇವರು. ಇನ್ನು ಹರ್ಷಣ ಯೋಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಯೋಗವನ್ನು ಅತ್ಯಂತ ಮಂಗಳಕರ ಯೋಗ ಅಂತ ಹೇಳಿ ಪರಿಗಣಿಸಿದ್ದಾರೆ. ಏಕೆಂದರೆ ಈ ಯೋಗದವರು ತುಂಬ ಅದೃಷ್ಟವಂತರು ಮತ್ತು ಇವರನ್ನು ವಿವಿಧ ವಿಷಯಗಳಲ್ಲಿ ವಿದ್ವಾಂಸರನ್ನಾಗಿ ಮಾಡುತ್ತೆ. ಜೊತೆಗೆ ಇವರು ನಾಯಕತ್ವದ ಗುಣಗಳನ್ನು ಹೊಂದಿರೋದರಿಂದ ಒಂದು ಸಂಸ್ಥೆಯನ್ನೇ ಮುನ್ನಡೆಸುವಂಥ ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ವಿಚಾರಗಳು ಕೂಡ ಕಷ್ಟ ಆಗಲ್ಲ. ಬಹಳ ನಿರ್ಧಾರಿತವಾಗಿ, ಅಷ್ಟೇ ಪ್ರಬುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥವರು. ಇವರ ಮಾತು ಕೂಡ ಬಹಳ ಸ್ಪಷ್ಟವಾಗಿರುತ್ತೆ, ನೇರವಾಗಿರುತ್ತೆ. ಇನ್ನು ವಜ್ರಯೋಗ. ಈ ವಜ್ರಯೋಗದಲ್ಲಿ ಜನಿಸಿದಂಥವರು ವಿಶೇಷವಾಗಿ ಕೈಗಳಿಗೆ ಕೆಲಸವನ್ನು ಕೊಡುವಂಥವ್ರು. ಅಂದರೆ ಇವರ ಕೈಗಳಿಗೆ ಅಪಾರವಾದಂಥ ಒಂದು ಶಕ್ತಿ ಇದೆ, ದುಡಿದು ತಿನ್ನುವಂಥವ್ರು. ಹಾಗಾಗಿ ಇವರಿಗೆ ದೈಹಿಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ದೈಹಿಕ ಕಾರ್ಯಗಳನ್ನು ಮಾಡಲಿಕ್ಕೆ, ದೈಹಿಕ ಪ್ರಯತ್ನಗಳಲ್ಲಿ ಬಹಳ ನುರಿತವರಾಗಿ ಇರ್ತಾರೆ. ಅಂದರೆ ಇವರು ವೈಟ್ ಕಾಲರ್ ಜಾಬ್ಗಿಂತ ಕಷ್ಟಪಟ್ಟು ದುಡಿಯುವಂಥವ್ರು. ಬಿಸಿಲು, ಮಳೆ, ಚಳಿ, ಗಾಳಿ ಅನ್ನದೇ ಇವರು ಸದಾ ಸರ್ವದ ದುಡಿಮೆಯಲ್ಲೇ ತೊಡಗಿಸ್ಕೊಂಡಿರುವಂಥವ್ರು. ಹಾಗಾಗಿ ಇಲ್ಲಿ ವಜ್ರ ಅಂತ ಹೇಳಿದರೆ ಕಠಿಣ, ಕಠೋರ, ಅಷ್ಟೇ ಕಠಿಣವಾದಂತಹ ದೇಹವನ್ನು, ಅಷ್ಟೇ ಉತ್ತಮವಾದಂಥ ಆರೋಗ್ಯವನ್ನು ಹೊಂದಿರ್ತಾರೆ. ಇನ್ನು ಸಿದ್ಧಿಯೋಗ. ಯಾರು ಸಿದ್ಧಿಯೋಗದಲ್ಲಿ ಜನಿಸಿದ್ದಾರೋ ಅಂಥವರು ಸಿದ್ಧಯೋಗ ಪುರುಷರಾಗಿರ್ತಾರೆ. ಅಂದರೆ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ, ಅಷ್ಟೇ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ಒಂದು ವಿಚಾರಗಳನ್ನು ಕೇಳಿಸ್ಕೊಂಡ್ರೂ ಸಾಕು, ಅಥವಾ ಕೆಲವೊಂದು ಕೆಲಸಗಳನ್ನು ಕಣ್ಣಾರೆ ನೋಡಿದ್ರೆ ಸಾಕು ಅದನ್ನು ಕೈಯಿಂದ ಮಾಡುವಂಥ ಒಂದು ಚಾಕಚಕ್ಯತೆ ಇವರಿಗಿರುತ್ತೆ. ಎಲ್ಲವೂ ಕೂಡ ಇವರು ನಿಭಾಯಿಸೋದರಲ್ಲಿ ಸಿದ್ಧ ಹಸ್ತರಾಗಿರ್ತಾರೆ. ಇನ್ನು ವ್ಯತಿಪಾತ ಯೋಗ. ಈ ವ್ಯತಿಪಾತ ಯೋಗದಲ್ಲಿ ಜನಿಸಿದಂಥವರು ಬಾಲ್ಯದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿರ್ತಾರೆ. ನಂತರ ಅವರು ತಮ್ಮ ಯೌವನದ ದಿನಗಳಲ್ಲಿ ಸಂತೋಷದ ಕ್ಷಣಗಳನ್ನು ಕಾಣುವಂಥವ್ರು. ಒಟ್ಟಾರೆ ಇವರಿಗೆ ಒಂದೇ ಪ್ರಕಾರದ ಜೀವನ ಅನ್ನುವಂಥದ್ದು ಇರಲ್ಲ, ಸ್ವಲ್ಪ ಏರಿಳಿತಗಳಿಂದ ಜೀವನ ಕೂಡಿರುತ್ತೆ. ಇನ್ನು ವರಿಯಾಣ ಯೋಗ. ಈ ವರಿಯಾಣ ಯೋಗದಲ್ಲಿ ಜನಿಸಿದಂಥವರು ಸಂಗೀತ, ನೃತ್ಯ ಮತ್ತು ಇತರೆ ಕಲಾ ಪ್ರಕಾರಗಳಲ್ಲಿ ತುಂಬ ವಿದ್ವತ್ತನ್ನು ಪಡ್ಕೊಂಡಿರ್ತಾರೆ. ಈ ಕಲಾ ಪ್ರಕಾರಗಳು ಅಂತ ಹೇಳಿದ್ರೆ ಇವರಿಗೆ ತುಂಬ ಇಷ್ಟವಾಗುತ್ತೆ. ಇದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹವ್ಯಾಸ ಅಂತ ಹೇಳಿ ಪ್ರಾರಂಭ ಆಗುವಂಥದ್ದು ನಂತರ ಇದೇ ಇವರ ಪ್ರಮುಖ ಉದ್ಯೋಗವಾಗಿಬಿಡುತ್ತೆ. ಹಾಗಾಗಿನೇ ಬಹಳ ಬೇಗ ಯಶಸ್ಸನ್ನು ಪಡ್ಕೊಳ್ಳುವಂಥವ್ರು ಇವರು. ಇನ್ನು ಪರಿಘಯೋಗ. ಈ ಪರಿಘ ಯೋಗದಲ್ಲಿ ಜನಿಸಿದಂಥವರು ತುಂಬ ಬುದ್ಧಿವಂತರು, ಅನೇಕ ವಿಚಾರಗಳನ್ನು ತಿಳ್ಕೊಂಡಿರುವಂಥವರು. ಇವರ ಜ್ಞಾನದಾಹ ಅಪರಿಮಿತವಾಗಿ ಇರುವಂಥದ್ದು. ಹಾಗೆ ಈ ಯೋಗದ ಒಳಹರಿವನ್ನು ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಪರಿಘ ಯೋಗದಲ್ಲಿ ಜನಿಸಿದಂಥವರು ಜನಾನುರಾಗಿಗಳಾಗಿರ್ತಾರೆ. ಹಾಗೆ ಸಂಶೋಧನಾ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥವರು. ಇನ್ನು ಶಿವಯೋಗ. ಈ ಶಿವಯೋಗದಲ್ಲಿ ಜನಿಸಿದಂಥವರು ಬಹಳ ಬುದ್ಧಿವಂತರು ಮತ್ತು ಜನರ ಕಲ್ಯಾಣಕ್ಕಾಗಿ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡುವಂಥವರು. ಇವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗಾಗಿ
ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರದಲ್ಲೂ ಕೂಡ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಇನ್ನು ಸಿದ್ಧಯೋಗ. ಈ ಸಿದ್ಧಯೋಗದಲ್ಲಿ ಜನಿಸಿದಂಥವರು ಯಂತ್ರ, ಮಂತ್ರ, ತಂತ್ರಗಳನ್ನು ಮಾಡುವಂಥ ಒಂದು ಫಲವನ್ನು ಪಡ್ಕೊಂಡಿರ್ತಾರೆ. ಅಂದರೆ ಇವರಿಗೆ ಈ ವಾಮಾಚಾರ ಆಗಲಿ, ಮಾಟ, ಮಂತ್ರ ಇತ್ಯಾದಿಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಇಂತಹ ಒಂದು ಶಕ್ತಿ ದೇವತೆಗಳನ್ನು ಸಿದ್ಧಪಡಿಸ್ಕೊಳ್ಳಿಕ್ಕಾಗಿ ಇವರು ಸಂಬಂಧಿಸಿದ ದೇವರನ್ನು ಕೂಡ ಪೂಜಿಸುವಂಥದ್ದು, ಅಂತಹ ಸ್ಥಳಗಳಿಗೆ ಹೆಚ್ಚು ಹೆಚ್ಚು ಭೇಟಿ ನೀಡುವಂಥ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ಇನ್ನು ಶುಭಯೋಗ. ಈ ಶುಭಯೋಗದಲ್ಲಿ ಜನಿಸಿದಂಥವರು ಹೆಸರೇ ಹೇಳುವಂತೆ ಇದು ಮಂಗಳಕರವಾದಂಥ ಯೋಗ. ಇದು ಅತ್ಯಂತ ಅದೃಷ್ಟವಂತರು ಇವರು. ಏಕೆಂದರೆ ಈ ಯೋಗದಲ್ಲಿ ಜನಿಸಿದಂಥವರು ತುಂಬ ಸುಂದರವಾಗಿ ಕಾಣಿಸ್ತಾರೆ, ಬುದ್ಧಿವಂತರಾಗಿರ್ತಾರೆ, ಪ್ರತಿಭಾವಂತರಾಗಿರ್ತಾರೆ. ಇವರು ಜೀವನದುದ್ದಕ್ಕೂ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಲ್ಲ. ಇವರು ಓದಿದ ಕೂಡಲೇ ಉದ್ಯೋಗ ಸಿಕ್ಕತ್ತೆ. ಇಲ್ಲಾಂದರೆ ಇವರು ಕುಟುಂಬದಿಂದ ಮುಂದುವರಿಸ್ಕೊಂಡು ಬಂದಿರುವಂಥ ವ್ಯಾಪಾರ ಇವರಿಗೆ ಚೆನ್ನಾಗಿ ಕೈ ಹಿಡಿಯುತ್ತೆ. ಒಟ್ಟಾರೆ ಅತ್ಯಂತ ಶ್ರೀಮಂತ ಜೀವನವನ್ನು ನಡೆಸುವಂಥವರು ಇವರು. ಇನ್ನು ಶುಕ್ಲಯೋಗ. ಈ ಶುಕ್ಲಯೋಗದಲ್ಲಿ ಜನಿಸಿದಂಥವರು ತುಂಬ ಪರಿಣಿತಿಯನ್ನು ಪಡ್ಕೊಂಡಿರುವಂಥವರು, ತುಂಬ ವಿದ್ವತ್ತಿರುವಂಥವರು, ಕಲಾ ಪ್ರಕಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವರು ಕೂಡ. ಹಾಗೆ ಇವರ ಒಂದು ಯಾವುದೇ ಚಟುವಟಿಕೆ ಆದರೂ ಕೂಡ ಇವರಿಗೆ ಜೀವನದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ. ಹಾಗಾಗಿ ಇವರು ಸಂಪಾದನೆಗೆ ಏನೂ ಕಷ್ಟಪಡೋ ಅಗತ್ಯ ಇಲ್ಲ. ಯಾವುದಾದ್ರೂ ಒಂದು ಉದ್ಯೋಗ ಇವರಲ್ಲಿ ಇದ್ದೇ ಇರುತ್ತೆ. ಅಂಥ ಒಂದು ಕೈಚಳಕ ಇರುತ್ತೆ. ಜೀವನವನ್ನು ಬಹಳ ವಿಶೇಷ ರೀತಿಯಲ್ಲಿ ಅನುಭವಿಸುವಂಥವರು ಇವರು. ಇನ್ನು ಬ್ರಹ್ಮಯೋಗ. ಈ ಬ್ರಹ್ಮಯೋಗದಲ್ಲಿ ಯಾರು ಜನಿಸಿದ್ದಾರೆ ಅವರಿಗೆ ತುಂಬ ಅದೃಷ್ಟ ಇದೆ. ಏಕೆಂದರೆ ಈ ಯೋಗ ತುಂಬ ಮಂಗಳಕರವಾಗಿರುವಂಥದ್ದು. ಹಾಗೆ ಇವರು ವೇದಗಳಿಂದ ಜ್ಞಾನವನ್ನು ಪಡ್ಕೊಳ್ತಾರೆ. ಇನ್ನು ಪವಿತ್ರ ಗ್ರಂಥಗಳ ಬಗ್ಗೆ ಇವರಿಗೆ ತುಂಬ ಒಲವು ಮತ್ತು ಆಸಕ್ತಿ ಇರುತ್ತೆ. ಇನ್ನು ಇಂದ್ರಯೋಗ. ಈ ಇಂದ್ರಯೋಗದಲ್ಲಿ ಜನಿಸಿದಂಥವರು ತುಂಬ ಅದೃಷ್ಟಶಾಲಿಗಳು. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರು ತುಂಬ ಶ್ರೀಮಂತರಾಗಿರ್ತಾರೆ. ಪಿತ್ರಾರ್ಜಿತವಾದಂಥ ಆಸ್ತಿಪಾಸ್ತಿಗಳು ಇವರಿಗೆ ಸಿಕ್ಕತ್ತೆ. ತಂದೆಯ ಮನೆ ಕಡೆಯಿಂದ ಸಿಕ್ಕತ್ತೆ ಮತ್ತು ತಮ್ಮ ಪಾರ್ಟ್ನರಿಂದ ಕೂಡ ಈ ಒಂದು ಆಸ್ತಿಪಾಸ್ತಿಯನ್ನು ಗಳಿಸ್ಕೊಳ್ಳುವಂಥವ್ರು. ಇನ್ನು ವೈಧೃತಿ ಯೋಗ. ಈ ಯೋಗದಲ್ಲಿ ಜನಿಸಿದಂಥವ್ರಿಗೆ ತುಂಬ ಉತ್ಸಾಹ ಇರುತ್ತೆ, ತುಂಬ ಎನರ್ಜಿ ಇರುತ್ತೆ. ಹಾಗೆ ಧನಾತ್ಮಕವಾದಂಥ ಒಂದು ಶಕ್ತಿ, ಆಲೋಚನಾ ಶಕ್ತಿ ಇವರಿಗೆ ಇದ್ದೇ ಇರುತ್ತೆ. ಹಾಗೆ ಈ ಯೋಗ ವ್ಯಕ್ತಿಯನ್ನು ತುಂಬ ಉದಾರವಾಗಿ ಇರುವಂತೆ ಮಾಡುತ್ತೆ. ಅಷ್ಟೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಕೂಡ ಇರುತ್ತೆ. ವರ್ಕೋಹಾಲಿಕ್ ಆಗಿರ್ತಾರೆ ಇವರು. ಹಾಗಾಗಿ ಬಂಧುಗಳೇ, ಈ ಯೋಗದಲ್ಲಿ ವ್ಯಕ್ತಿಯ ಗುಣಲಕ್ಷಣಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿದಿನ ಒಂದೊಂದು ಯೋಗ ಇರ್ಬೋದು, ಅಥವಾ ಒಂದು ದಿನದಲ್ಲೇ 2 ಯೋಗಗಳು ಕೂಡ ಬರಬಹುದು. ಒಟ್ಟಾರೆ ಈ ಜನನ ಅನ್ನುವಂಥದ್ದು ಯಾವ ಯೋಗದಲ್ಲಿ ಆಗಿದೆ, ಆ ಯೋಗದ ಅಧಿಪತಿ ಯಾರಿದ್ದಾರೆ ಆ ಸಂದರ್ಭದಲ್ಲಿ, ಅದರಿಂದ ಅವರ ಸ್ವಭಾವ ಹೇಗಿರುತ್ತೆ, ಅವರ ಗುಣಗಳು ಹೇಗಿರುತ್ತೆ, ಸ್ವಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಲೆಕ್ಕಾಚಾರದ ಮೂಲಕ ತಿಳಿಸ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಜಾತಕ ಇದ್ದರೆ ನೀವು ಯಾವ ಯೋಗದಲ್ಲಿ ಜನಿಸಿದ್ದೀರಿ, ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳು ಕೂಡ ಇದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಂದರೆ ಕೆಲವು ಕೆಲಸ ಕಾರ್ಯಗಳು ವಿಶೇಷವಾಗಿ ನಡಿಬೇಕು, ಅದರಿಂದ ಧನಾತ್ಮಕವಾದಂತಹ ಫಲಿತಾಂಶ ಬಹಳ ಬೇಗ ಸಿಕ್ಕಬೇಕು, ಅಂಥ ಯೋಗ ನಮ್ಮ ಹಣೆಯಲ್ಲಿ ಬರೆದಿರಬೇಕು. ಇದಕ್ಕಾಗಿ ನಾವು ಮನೆಯಲ್ಲೇ ಮಾಡುವಂತಹ ಕೆಲವೊಂದು ಪರಿಹಾರ ಕ್ರಮಗಳಿದೆ. ಅದನ್ನು ನೀವು ಅನುಸರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ ಬಹಳ ಸಂಯಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗೆ ಅಷ್ಟೇ ತಾಳ್ಮೆಯಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಏನಾದರೂ ಹೂಡಿಕೆ ಮಾಡುವಂಥದ್ದು ಏನಾದರೂ ಇದ್ದರೆ, ಅಥವಾ ಪಾಲುದಾರಿಕೆ ವ್ಯವಹಾರಗಳು ವ್ಯಾಪಾರಗಳು ಮುಂದುವರಿಬೇಕು ಅಂದರೆ ಈ ದಿನ ತುಂಬ ತಿಳುವಳಿಕೆ ಬೇಕು. ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಈ ದಿನ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ವಿವಾದದಿಂದ ಮುಕ್ತಾಯ ಆಗುವಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಮುಖ್ಯ.
ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸಮತೋಲನ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಈ ಮೆಂಟಲ್ ಟೆನ್ಷನನ್ನು, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಈ ದಿನ 10 ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕಾದಂಥ ಒಂದು ಜವಾಬ್ದಾರಿ ಇದೆ. ಹಾಗಾಗಿ 4 ಜನರಿಗೆ ನೀವು ಉತ್ತರವನ್ನು ಹೇಳಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನದ ಪ್ರಯಾಣದಲ್ಲಿ ವಾಹನದ ಅಪಾಯದ ಸೂಚನೆಗಳು ಕೂಡ ಇರುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಸುಮ್ಮನೆ ಬಿಟ್ಟುಬಿಡುವಂಥದ್ದು ಉತ್ತಮ. ಕಂಡು ಕಾಣದಂತೆ ಇರಬೇಕಾಗತ್ತೆ. ಕೆಲವನ್ನು ನೋಡಿದ್ದೀರಿ, ಆದರೂ ಮೌನವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ನ್ಯಾಯಾಲಯದ ಮಧ್ಯಸ್ಥಿಕೆಯ ವಿಚಾರ ಬಂದಾಗ ಒಂದು ಒಪ್ಪಂದಕ್ಕೆ ಬರುವಂಥದ್ದು ಉತ್ತಮ. ಎಲ್ಲೋ ಒಂದು ಕಡೆ ರಾಜಿ ಮಾಡ್ಕೊಂಡ್ಬಿಡಿ, ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಯ ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ಕೌಟುಂಬಿಕ ವಿಚಾರಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಸಹಕಾರ ಇರುತ್ತೆ. ಹಾಗೆ ಕೆಲವು ಪ್ರಮುಖ ವಿಚಾರದಲ್ಲಿ ಈ ದಿನ ತೀರ್ಮಾನಕ್ಕೆ ಬದ್ಧರಾಗುವಂಥದ್ದು, ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಈ ದಿನ ಮುಂಚೂಣಿಗೆ ತರುವಂಥ ಎಲ್ಲ ವ್ಯವಸ್ಥೆಗಳು ಇದೆ, ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ಅತಿ ಗುಪ್ತವಾಗಿ ಇಡುವಂಥ ಒಂದು ಸಂದರ್ಭ ಬರ್ಬೋದು. ಏಕೆಂದರೆ ಕೆಲವು ವಿಚಾರಗಳನ್ನು ಎಲ್ಲರೊಂದಿಗೆ ಡಿಸ್ಕಸ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಗೌಪ್ಯತೆ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಭಾವ ಎಷ್ಟಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಎಷ್ಟಿದೆ, ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದರಲ್ಲಿ ಒಂದು ಸಫಲತೆ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ದಿನ ಹಿರಿಯರಾಗಲಿ ಕಿರಿಯರಾಗಲಿ ಯಾರೇ ಆದರೂ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅಂದರೆ ಅದನ್ನು ಸ್ವೀಕರಿಸುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ದೂರದ ಪ್ರಯಾಣಗಳು ಕೂಡ ನಿಮಗೆ ಅನುಕೂಲಕವನ್ನು ತರುತ್ತೆ. ಇನ್ನು ವಾಹನ ಸಂಬಂಧಿ ವ್ಯವಹಾರಗಳು ಈ ದಿನ ನಿಮಗೆ ಲಾಭವನ್ನು ತರುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ತೃಪ್ತಿದಾಯಕವಾದಂಥ ವಾತಾವರಣ ಇದೆ. ಇನ್ನು ನಿಮ್ಮ ಸ್ಥಿರಾಸ್ತಿ ಮಾರಾಟದ ವಿಚಾರ, ಈ ಭೂಮಿಯನ್ನು ಖರೀದಿ ಮಾಡುವಂಥ ವಿಚಾರ, ಇಂಥದ್ರಲ್ಲಿ ಏನಾದರೂ ಈಗಾಗಲೇ ನೀವು ನಿಮ್ಮ ಪ್ರಕ್ರಿಯೆಯನ್ನು ಆರಂಭಿಸಿದರೆ ಈ ದಿನ ಅದನ್ನು ಮುಂದುವರಿಸಿ ಒಳ್ಳೆಯ ವಾತಾವರಣ ಇರುತ್ತೆ. ಹಾಗೆ ನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ಜೊತೆಯಲ್ಲಿರುವಂಥ ಸಂಬಂಧಗಳು ಸುಧಾರಿಸುತ್ತೆ, ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ನಿಮ್ಮ ಗುರಿ ಮತ್ತು ಉದ್ದೇಶಗಳನ್ನು ನಿಮ್ಮ ಅಗತ್ಯತೆಗೆ ತಕ್ಕಂತೆ ಬದಲಾಯಿಸಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳು ಬಹಳ ಉತ್ತಮವಾದಂಥ ಒಂದು ಕ್ರಮದಲ್ಲಿ ನಡೆಯುತ್ತೆ. ಆದಾಯದ ಮಾರ್ಗಗಳು ಮತ್ತಷ್ಟು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಒಂದು ಪ್ರಮುಖವಾದ ವಿಚಾರದಲ್ಲಿ ಈ ದಿನ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡ್ಕೊಳ್ತೀರಿ, ಅದರಂತೆ ಮುಂದುವರಿತೀರಿ. ಅದು ನಿಮಗೆ ಜಯವನ್ನು, ಯಶಸ್ಸನ್ನು, ಜೊತೆಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವಿಸ್ತರಣೆಗೆ ಹೊಸ ಅವಕಾಶಗಳು ದೊರೆಯುವಂಥದ್ದು ಕೂಡ ಇದೆ. ಹಳೆಯ ಸಾಲಗಳು ವಸೂಲಿ ಆಗುತ್ತೆ. ಹಳೆಯ ವಿಚಾರಗಳಲ್ಲಿ ಈ ದಿನ ತೀವ್ರತರವಾದಂಥ ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ಹಾಗೆ ಈ ಪೂರ್ವಾರ್ಧದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರ್ಬೋದು, ಆದರೂ ಕೂಡ ಅದನ್ನು ಸಂದರ್ಭ ನೋಡಿಕೊಂಡು ಬಗೆಹರಿಸುವಂಥ ಒಂದು ಜಾಣ್ಮೆ ನಿಮ್ಮಲ್ಲಿದೆ. ಹಾಗೆ ಯಾವುದೇ ವಿಚಾರಗಳು ಬಂದರೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೂಲಕ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಹುಸಿ ನಗೆಯ ಹಿಂದೆ ಹಗೆತನ ಇರುತ್ತೆ, ದ್ವೇಷ ಇರುತ್ತೆ. ಹಾಗೆ ಯಾರಲ್ಲಿ ಹುಸಿ ನಗೆ ಇದೆ ಅಂಥವ್ರ ಬಗ್ಗೆ ಇದನ್ನು ಸ್ವಲ್ಪ ಎಚ್ಚರಿಕೆ. ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಠದ ಸ್ವಭಾವ ಇದೆ,
ಆದ್ದರಿಂದಲೇ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನದಲ್ಲಿ ನೀವು ಮಾಡಿಲ್ಲದೇ ಇರುವಂಥ ಒಂದು ತಪ್ಪಿಗೆ ಸಂಕಟವನ್ನು ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಇಲ್ಲಿ ದೇವರು ನಿಮ್ಮ ಸತ್ವ ಪರೀಕ್ಷೆಯನ್ನು ಮಾಡುವಂಥವನು. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದ ಹಾಗೆ ಸ್ವಲ್ಪ ಸಂಯಮದಿಂದ ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಪಂಚಮದಲ್ಲಿ ಚಂದ್ರ ಇದ್ದಾಗ ವಿಶೇಷವಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ, ಸ್ವಲ್ಪ ಎಳೆದಾಟ ಇದೆ. ಹಾಗೆ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿಯಾಗಲಿ ಅಥವಾ ಒಂದು ಸಾಮರ್ಥ್ಯವಾಗಲಿ ಈ ದಿನ ಅಷ್ಟಾಗಿ ಇರಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿನ ತುಂಬ ಬೇರೆ ಏನೇನೋ ಕೆಲಸ ಕಾರ್ಯಗಳು ತುಂಬಿಕೊಂಡಿರುವಂಥದ್ದು. ಹಾಗಾಗಿನೇ ಈ ದಿನ ಕೆಲಸಕ್ಕೆ ಪ್ರಿಯಾರಿಟಿ ಕೊಡುವಂಥ ಒಂದು ವಿಚಾರದಲ್ಲಿ ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಈ ಪರಿಸ್ಥಿತಿ ಸ್ವಲ್ಪ ವ್ಯತ್ಯಯವಾಗುತ್ತೆ. ನಿಮ್ಮ ಒಂದು ನಿಯಂತ್ರಣ ತಪ್ಪಿ ಕೆಲವು ಘಟನೆಗಳು ಜರುಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಏಕೆಂದರೆ ಈ ವ್ಯವಹಾರದಿಂದಲೇ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು. ಹಾಗೆ ಕೆಲಸಗಳು ಅಪೂರ್ಣ ಆಗುವಂಥ ಸಂದರ್ಭ ಇದೆ. ಅಲ್ಲಿ ದೂಷಣೆ ಮಾಡುವಂಥದ್ದು, ಗೊಣಗಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಹಾಗಾಗಿ ಆ ಕೆಲಸ ಕಾರ್ಯಗಳಿಂದ ಯಾರಿಗೆ ಒಂದು ನೇರವಾದಂತಹ ಒಂದು ಪರಿಣಾಮ ಉಂಟಾಗುತ್ತೆ ಅಂಥವರು ಈ ದಿನ ಗೊಣಗುವಂಥದ್ದು. ಹಾಗೆ ಕೆಲವೊಂದು ಪರಿಸ್ಥಿತಿಗಳ ಬಗ್ಗೆ ಅಸಹಾಯಕರಾಗಿ ನೋಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಒತ್ತಾಯಕ್ಕೆ, ಬಲವಂತಕ್ಕೆ, ದಾಕ್ಷಿಣ್ಯಕ್ಕೆ ಮುಣಿಯುವಂಥದ್ದು ಕೂಡ ಇದೆ. ಅಲ್ಲಿ ಒಂದು ಕೆಲಸ ಇದೆ, ಅದು ಒಂದು ಸಾಧ್ಯತೆ ಇರುವಂಥ ಕೆಲಸ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿ, ಅಷ್ಟೇ ಜಾಗೃತೆಯಿಂದ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ದಕ್ಷಿಣಾಮೂರ್ತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗುತ್ತೆ. ಕೆಲವೊಂದು ಪ್ರಯತ್ನಗಳನ್ನು ಮುಂದೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಆ ಕೆಲಸದ ಹೊರೆಯನ್ನು ನೋಡಿದ್ರೆ, ಹಾಗೆ ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ನೋಡಿದ್ರೆ ಪೂರ್ವ ಸಿದ್ಧತೆ ಅಷ್ಟೊಂದು ಸಾಲದು. ಅದಕ್ಕಾಗಿಯೇ ಈ ದಿನ ಪ್ರಮುಖವಾದಂಥ ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಉದ್ಯೋಗದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ಥಿರಾಸ್ತಿ ವಿವಾದಗಳು ಬಗೆಹರಿಯುವಂಥದ್ದು. ಹಾಗಾಗಿ ಅಂಥ ಒಂದು ಪ್ರಯತ್ನ ಏನಾದರೂ ಮಾಡ್ತಾ ಇದ್ದರೆ ಅದಕ್ಕೆ ಒಂದು ಅತ್ಯುತ್ತಮವಾದಂಥ ಮಾರ್ಗದರ್ಶಿ ಸೂತ್ರವೊಂದು ಈ ದಿನ ನಿಮಗೆ ಹೊಳೆಯುತ್ತೆ. ಹಾಗೆ ಈ ವೃತ್ತಿಪರ ವ್ಯವಹಾರಗಳು ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಇನ್ನು ಮನೆಯಲ್ಲಿರುವಂಥ ಮಕ್ಕಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಅಭಿಪ್ರಾಯಕ್ಕೆ ಅಷ್ಟೊಂದು ಮನ್ನಣೆಯನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಕೆಲಸ ಕಾರ್ಯಗಳ ಹಿಂದೆಯೇ ನಿಮ್ಮ ಆಸಕ್ತಿ ಇರಬೇಕಾಗತ್ತೆ. ಹಿಡಿದ ಕೆಲಸವನ್ನು ಆರಂಭ ಆದರೆ ಅದಕ್ಕೆ ಅಂತ್ಯವನ್ನು ಕಾಣಿಸ್ಬೇಕು. ಮಧ್ಯದಲ್ಲಿ ಯಾವುದೇ ಕೆಲಸಗಳನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಯೋಚನೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಕಾರ್ಯ ಸಾಧನೆಯ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ಅಪಾಯ ಆಗಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ, ಲೇವಾದೇವಿ ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆರೋಗ್ಯದ ಸಮಸ್ಯೆ ಇರುತ್ತೆ. ಅದರಲ್ಲೂ ಜಠರದ ಸಮಸ್ಯೆ ಕಾಡುವಂಥ ಒಂದು ಸಾಧ್ಯತೆ ಇರೋದರಿಂದ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ.
ಹಾಗಾಗಿನೇ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಕೂಡ ತುಂಬ ಸಮರ್ಥವಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನದಲ್ಲಿ ಬೆಲೆ ಬಾಳುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಹಾಗೆ ಆಪ್ತ ಸ್ನೇಹಿತರ ಜೊತೆ ಇದ್ದಂತಹ ಈ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಅಷ್ಟು ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ನೀವು ನಡ್ಕೊಂಡಿರ್ತೀರಿ. ಅದು ಈ ದಿನ ಪಶ್ಚಾತ್ತಾಪಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ವಿದ್ಯಮಾನಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಮೊದಲ ಭಾಗ ನಿಮಗೆ ತುಂಬ ಅನುಕೂಲಕರವಾಗಿ ಏನೋ ಇರುವಂಥದ್ದು. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪಿನಿಂದ ಪಶ್ಚಾತ್ತಾಪ ಪಡಬೇಕಾದಂತಹ ಸಂದರ್ಭ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಅಪಾಯಕ್ಕೆ ಕೆಲವೊಮ್ಮೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ಹಿರಿಯರ ಮಾರ್ಗದರ್ಶನವನ್ನು ಕೇಳುವಂಥದ್ದು, ಹಾಗೆ ಯಾವುದೇ ಒಂದು ಮಾತಿನಲ್ಲಿ ಯಾವುದೇ ನಡವಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದ್ದರೆ ಆ ತಪ್ಪು ಒಪ್ಪುಗಳನ್ನು ನೀವು ಈ ದಿನ ಮನ್ನಿಸಬೇಕಾಗತ್ತೆ. ಹಾಗೆ ನಿಮ್ಮ ಜವಾಬ್ದಾರಿ ಏನೋ, ನಿಮ್ಮ ಒಂದು ಟ್ಯಾಲೆಂಟ್ ಏನೋ, ನಿಮ್ಮ ಪ್ರತಿಭೆ ಏನೋ ಇದನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಏನೇ ಆದರೂ ನಿಮ್ಮ ಗುರಿ ಸಾಧನೆಯತ್ತ ಇರಬೇಕು. ಅಂದರೆ ಆ ಒಂದು ಗುರಿಯನ್ನು ಸೆಟ್ ಮಾಡಿಕೊಂಡಾಗ ಅದು ಎಷ್ಟೇ ಕಷ್ಟದ್ದಾದರೂ ಕೂಡ ಅದನ್ನು ತಾಳ್ಮೆಯಿಂದ ನಿಭಾಯಿಸುವಂಥದ್ದು, ಅಂತಿಮವಾಗಿ ಒಂದು ಫಲ ನಿಮಗೆ ಸಿಗಬೇಕು, ಒಂದು ರಿಸಲ್ಟ್ ಬರಬೇಕು. ಹಾಗಾಗಿ ಈ ರಿಸಲ್ಟ್ ಓರಿಯೆಂಟೆಡ್ ಜಾಬ್ ಏನಿದೆ, ವರ್ಕ್ ಏನಿದೆ ಅಂಥದ್ರ ಕಡೆ ಇದನ್ನು ಹೆಚ್ಚು ಗಮನವನ್ನು ಕೊಡ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಮಾತಿನಿಂದ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುತ್ತೆ. ಎಲ್ಲ ಒಂದು ಕಡೆ ಮಾತಿನಿಂದಲೇ ತಪ್ಪು ಅಭಿಪ್ರಾಯಗಳು ಉಂಟಾಗುವಂಥದ್ದು. ಹಾಗೆ ನಿಮ್ಮ ಮಾತನ್ನು ಪೂರ್ಣಗೊಳಿಸಲೇಬೇಡಿ, ಆದರೂ ಕೂಡ ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಒಂದು ಹಿತಶತ್ರುಗಳು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಒಂದು ಕಡೆ ಒತ್ತಡ ಇದೆ, ಮತ್ತೊಂದು ಕಡೆ ಅಸಮಾಧಾನ ಕೂಡ ಇರುವಂಥದ್ದು. ನೀವು ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದು ಬೇಸರಕ್ಕೆ ಕಾರಣವಾಗುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಬಹಳ ಕೇರ್ಫುಲ್ಲಾಗಿರ್ತೀರಿ. ಕೆಲವೊಂದನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಳ್ತೀರಿ. ತುಂಬ ಚೂಸಿಯಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದ ಕಡೆ, ಅದರಲ್ಲೂ ನಿಮ್ಮ ಹಿತಶತ್ರುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಕಲಾವಿದರು ವಿಶೇಷವಾಗಿ ನಿಮ್ಮಲ್ಲಿರುವಂಥ ಕಲಾ ಪ್ರತಿಭೆಯನ್ನು ತೋರಿಸಲಿಕ್ಕೆ, ಅನಾವರಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಮುಂದೆ ಸಿಕ್ಕತ್ತೆ. ಆ ಒಂದು ದೃಷ್ಟಿಯಲ್ಲಿ ಈ ದಿನ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಪ್ರಬುದ್ಧವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳನ್ನು ನಿಕೃಷ್ಟವಾಗಿ ಪರಿಪಾಲನೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಹಾಗಾಗಿ ಸರ್ಕಾರದ ಕಾನೂನುಗಳನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮಾತು, ನಿಮ್ಮ ನಡವಳಿಕೆ ಬಹಳ ಶಿಸ್ತುಬದ್ಧವಾಗಿ ಇರಬೇಕು. ಏಕೆಂದರೆ 4 ಜನರಿಗೆ ನಿಮ್ಮ ಒಂದು ಸ್ವಭಾವದ ಪರಿಚಯ ಈ ಮೂಲಕ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಜಾಗರೂಕರಾಗಿ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಏನೋ ಒಂದು ಚಟುವಟಿಕೆಯಲ್ಲಿ ತುಂಬ ಸಮಯ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗೆ ಈ ದಿನ ಯೋಗ್ಯವಾದಂತಹ ವಿಚಾರಧಾರೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಯೋಗ್ಯ ವ್ಯಕ್ತಿಗಳ ಜೊತೆಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಸಾತ್ವಿಕವಾದಂಥ ಆಲೋಚನೆಗಳು ಜಾಸ್ತಿ ಇರೋದರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ಹಾಗೆ ದೂರದ ಬಂಧುಗಳಿಂದ ಕೂಡ ನಿಮಗೆ ಮಹತ್ವದ ಮಾಹಿತಿಗಳು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಇದು ಸ್ವಲ್ಪ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಬೆಲೆ ಬಾಳುವ ವಸ್ತುಗಳೇನಾದರೂ ಇದ್ದರೆ
ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಕಾಳಜಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು ಸಕಾಲಕ್ಕೆ ಕೆಲಸಗಳು ಪೂರ್ಣ ಆಗೋದ್ರಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಹಾಗಾಗಿನೇ ಫಲವನ್ನು ಹಂಚಿಬಿಡ್ತೀರಿ ಈ ದಿನದಲ್ಲಿ. ಅಂದರೆ ನೀವೊಬ್ಬರೇ ಅದನ್ನು ಅನುಭವಿಸಲ್ಲ, 4 ಜನರ ಕೂಡ ನಿಮ್ಮ ಒಂದು ಫಲಿತಾಂಶವನ್ನು ಅನುಭವಿಸುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ಮಾತಿನಲ್ಲಿ, ನಡವಳಿಕೆಯಲ್ಲಿ ತಪ್ಪುಗಳನ್ನು ಬಹಳ ಬೇಗ ಹುಡುಕುವಂಥ ಒಂದು ಜಾಣತನ ಇದೆ. ಹಾಗಾಗಿ ಯಾರೂ ಸರಿ ದಾರಿಯಲ್ಲಿಲ್ಲ, ಯಾರೂ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇರ್ತಾರೆ, ಇಂಥವರ ಬಗ್ಗೆ ಬಹಳ ಬೇಗ ನಿಮಗೆ ನಿಮ್ಮ 6th ಸೆನ್ಸ್ಗೆ ಅರ್ಥ ಆಗಿಬಿಡುತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು, ತಾಪತ್ರಯಗಳು ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇಲ್ಲಿ ಶಾಂತಿ, ಸಮಾಧಾನ ಬೇಕು, ಆರೋಗ್ಯ ಬೇಕು. ಅದಕ್ಕಾಗಿ ನೀವು ಏನು ಮಾಡಿದ್ರೂ ಕೂಡ ಈ ದಿನ ಕಡಿಮೆಯೇ ಅನ್ನುವಂಥ ಒಂದು ಮನಸ್ಥಿತಿ ಇದೆ, ಮನೋಭಾವ ಇದೆ. ಹಾಗೆ ಈ ದಿನ ವಿದ್ಯಾವಂತರಾಗಿದ್ದರೂ ಕೂಡ ತಕ್ಕ ಉದ್ಯೋಗ ಇಲ್ಲದೆ ಇರ್ಬೋದು, ಆದಾಯ ಇಲ್ಲದೆ ಇರ್ಬೋದು. ಆದರೂ ಕೂಡ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಮುಂದೊಂದು ದಿನ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ, ಆರ್ಥಿಕ ಸಹಾಯ ನಿಮಗೆ ಸಿಕ್ಕತ್ತೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಅಷ್ಟೊಂದು ಹಿತ ಇಲ್ಲ, ಏನೋ ಒಂದು ಒತ್ತಡ ಇದೆ, ಏನೋ ಒಂದು ಕಸಿವಿಸಿ ಇದೆ. ಹಾಗೆ ಈ ದಿನ ಕೆಲವರ ಮಾತುಗಳನ್ನು ತುಂಬ ಹಗುರವಾಗಿ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಸಂಬಂಧವನ್ನು ಈ ದಿನ ನೀವು ಸರಿದೂಗಿಸ್ಕೊಳ್ಬೇಕು. ಅದಕ್ಕಾಗಿ ಈ ದಿನ ವ್ಯಕ್ತಿಗೆ ಬೇಕಾದಂಥ ನೆರವನ್ನು ನೀಡುವಂಥದ್ದು, ಉಡುಗೊರೆಗಳನ್ನು ಕೊಡುವಂಥದ್ದು, ಹಾಗೆ ಅವರು ಬಯಸುವಂಥ ವಸ್ತುಗಳನ್ನು ತಾತ್ಕಾಲಿಕವಾಗಿ ಎರವಲು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ನಿಮ್ಮ ದಿನಚರಿಗೆ ಬದ್ಧರಾಗಿರಬೇಕು. ಆದಷ್ಟು ಬೇಗನೆ ಕೆಲಸಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇದ್ದರೆ ಅದಕ್ಕೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನ ಇರುವಂಥದ್ದು, ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ದೂರದ ಸಂಬಂಧಿಗಳು ಕೂಡ ನಿಮ್ಮ ಮೇಲೆ ಒಂದು ವೈಷಮ್ಯವನ್ನು ಕಾರುವಂಥವ್ರು. ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ, ಹೊಸಬರ ಪರಿಚಯ ಆಗುತ್ತೆ. ಹಾಗಾಗಿನೇ ನೀವು ನಂಬಿರುವಂಥ ವ್ಯಕ್ತಿಗಳು ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಅತ್ಯುತ್ತಮವಾದಂಥ ಸಮಯ ನಿಮಗೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ವಿಸ್ತರಣೆ ಅನ್ನುವಂಥದ್ದು ಇದೆ. ವ್ಯಾಪಾರದಲ್ಲಿ, ಅದರಲ್ಲೂ ಈ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಇರುವಂಥ ಕೆಲವೊಂದು ನೀತಿ ನಿಯಮಗಳೇನಿದೆ ಅದು ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತಿದ್ದುಪಡಿಯನ್ನು ತರುವಂಥ ಅಗತ್ಯತೆ ನಿಮ್ಮ ಗಮನಕ್ಕೆ ಬರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಅಸಹಾಯಕರಾಗಿರ್ತೀರಿ. ಆದರೂ ಕೂಡ ನಿಮ್ಮ ಯೋಜನೆಗೆ, ನಿಮ್ಮ ಒಂದು ಪ್ಲ್ಯಾನಿಂಗಿಗೆ ಯಾವುದೇ ತೊಂದರೆ ಇಲ್ಲ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಆಸಕ್ತಿ ಇರುತ್ತೆ. ಹಾಗೆ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಮನೆ ಅಂದರೆ ನಿಮಗೆ ಇಷ್ಟ, ಮನೆಯಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಬೇಕು. ಅದರಲ್ಲೂ ಈ ವಾಸ್ತುಶಾಸ್ತ್ರದ ವಿಚಾರ ಇತ್ಯಾದಿಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ತಪ್ಪುಗಳನ್ನು ನೀವು ಗಮನಿಸುವಂಥ ಒಂದು ಸಂದರ್ಭ ಇದೆ. ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುವಂಥವ್ರು. ಹಾಗೆ ಸಮತೋಲನವಾದಂಥ ಆಹಾರವನ್ನಾಗಲಿ ಅಥವಾ ಈ ಮಾನಸಿಕ ಒತ್ತಡದ ನಿರ್ವಹಣೆ ಆಗಲಿ, ಇನ್ನು ಮಧುಮೇಹ, ಸಕ್ಕರೆ ಕಾಯಿಲೆ ಇತ್ಯಾದಿಗಳನ್ನು ನಿಯಂತ್ರಣದಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ತುಂಬ ಅರಿವಿದೆ, ತುಂಬ ಮಾಹಿತಿ ಇದೆ. ಹಾಗಾಗಿನೇ ಒಂದು ವಿಶ್ವವಿದ್ಯಾಲಯ ಕಲಿಸುವಂಥ ಎಲ್ಲ ಮಾಹಿತಿಗಳನ್ನು ಕೂಡ ನಿಮ್ಮ ಒಂದು ಪುಟ್ಟದಾದ ತಲೆಯಲ್ಲಿ ತುಂಬಿಕೊಂಡಿರ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ತುಂಬ ಸಹಾನುಭೂತಿ ಇದೆ, ಒಂದು ಸಾಫ್ಟ್ ಕಾರ್ನರ್ ಇದೆ ಈ ದಿನ.
ಆದರೆ ನಿಮ್ಮ ಒಂದು ಕ್ಷಮಿಸುವಂಥ ಗುಣ ಆಗಲಿ, ನಿಮ್ಮ ಒಂದು ಮೃದು ಧೋರಣೆಯಾಗಲಿ ವೀಕ್ನೆಸ್ ಅಂತ ಹೇಳಿ ಅವರು ಪರಿಗಣಿಸಬಾರ್ದು. ಹಾಗಾಗಿನೇ ಸಮಯ ಬಂದಾಗ ಎದ್ದು ನಿಲ್ಲಬೇಕು. ಸೂಕ್ತವಾದ ಸಮಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಗುರುಗಳು ಯಾರೇ ಇದ್ದರೂ ಕೂಡ ಅವರಿಗೆ ಒಂದು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಸೂಕ್ತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಜೊತೆಗೆ ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮುಂದುವರಿಸುವಂಥ ದಿನ. ಅದಕ್ಕೆ ಬೇಕಾದಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ತುಂಬ ಚಟುವಟಿಕೆಯಿಂದ ಇರುವಂಥದ್ದು. ಸೋಮಾರಿತನ ಅನ್ನುವಂಥದ್ದು ಈ ದಿನ ಅಷ್ಟಾಗಿ ಕಾಣಿಸಲ್ಲ. ಹಾಗೆ ಈ ದಿನದಲ್ಲಿ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನೀವು ವಹಿಸ್ಕೊಳ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅತೀವವಾದಂಥ ಒಂದು ಆಸಕ್ತಿ ಇದೆ. ಇನ್ನು ಈ ದಿನ ಅತಿಯಾಗಿ ಒತ್ತರಿಸಿ ಬರುವಂಥ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಳ್ಳುವಂಥದ್ದು ಇದೆ. ಅದಕ್ಕಾಗಿಯೇ ಕೆಲವೊಂದು ಪ್ರಿಯಾರಿಟೈಸ್ ಮಾಡುವಂಥ ವಿಚಾರಗಳಲ್ಲಿ ಈ ದಿನ ನಿಮ್ಮ ನಿಪುಣತ್ವ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆದರ್ಶ, ನಿಮ್ಮ ಒಂದು ಉತ್ತಮ ನಡವಳಿಕೆ, ನಿಮ್ಮಲ್ಲಿರುವಂಥ ಒಂದು ಸದ್ಭಾವನೆ ಇದು ಹೊರಹೊಮ್ಮಲಿಕ್ಕೆ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ಈ ದಿನ ಒಂದು ಟೀಮ್ ವರ್ಕ್ ಮಾಡ್ತೀರಿ, ತಂಡವಾಗಿ ಕೆಲಸ ಮಾಡ್ತೀರಿ. ಹಾಗಾಗಿ ವೈಯಕ್ತಿಕವಾಗಿ ಅಂದರೆ ಇಂಡಿವಿಜುವಲ್ಲಾಗಿ ಕೆಲಸ ಮಾಡೋದಕ್ಕಿಂತ ನೀವು 4 ಜನರ ಜೊತೆ ಸೇರಿ ಕೆಲಸ ಮಾಡುವಂಥದ್ರ ಅನುಭವವೇ ಬೇರೆ. ಅದು ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಹೃದಯ ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ತೀರಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿಗೆ ತುಂಬ ಬೆಲೆ ಇದೆ. ಅವರಲ್ಲಿ ನೀವು ಎಣಿಸಿರುವಂಥ ದೋಷಗಳಿರಲಿ ಅಥವಾ ಯಾವುದೇ ತಪ್ಪು ಗ್ರಹಿಕೆಗಳಾಗಲಿ ಅದನ್ನು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ನೇರಕ್ಕೆ, ನಿಮ್ಮ ಆಸೆಗೆ ತಕ್ಕಂತಹ ಕೆಲಸಗಳು ಒದಗಿ ಬರುತ್ತೆ. ಹಿರಿಯರ ಆಶೀರ್ವಾದ ಇದೆ. ನಿಮ್ಮ ಸ್ನೇಹಿತರ, ಬಂಧು ಮಿತ್ರರ ಸಹಕಾರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಆಗಲ್ಲ. ಅದಕ್ಕಾಗಿಯೇ ಯಾವುದೇ ವಿಚಾರದಲ್ಲಿ ಯಾವುದೇ ವ್ಯಕ್ತಿಯಿಂದ ಏನನ್ನೂ ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ಭಗವಂತ ಏನು ಕೊಡ್ತಾನೋ ಅದೇ ಸಾಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಇನ್ನು ಈ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ನಿಮ್ಮ ಸ್ನೇಹಿತರ ಒತ್ತಡ ಇದೆ. ಬಂಧುಗಳು ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಾ ಇರುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ದಿನ ಎಲ್ಲೂ ಕೂಡ ಪ್ರಯಾಣ ಮಾಡಲಾಗದಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಇದ್ದಕ್ಕಿದ್ದಾಗೆ ಅದು ಮುಂದೂಡಲ್ಪಡುವಂಥದ್ದು. ವಾಹನ ನಿಮಗೆ ಕೈ ಕೊಡುತ್ತೆ. ಇಲ್ಲ ಈ ಪ್ರಯಾಣಕ್ಕಾಗಿ ಹೆಚ್ಚು ವೆಚ್ಚವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ರೂಢಿಸ್ಕೊಳ್ಳಿಕ್ಕೆ ಬೇಕಾದಂಥ ಕೆಲವೊಂದು ಮಾರ್ಗಗಳನ್ನು ಅನುಸರಣೆ ಮಾಡ್ತೀರಿ. ಕೆಲವರ ಮಾತು ನಿಮಗೆ ಪ್ರೇರೇಪಣೆಯಾಗಿರುತ್ತೆ. ಹಾಗಾಗಿ ಒಂದು ಉತ್ತಮವಾದಂಥ ರೋಲ್ ಮಾಡೆಲ್ ಜೊತೆಯಲ್ಲೇ ಈ ದಿನ ನಿಮ್ಮ ಕನಸಿನ ಒಂದು ಜೀವನವನ್ನು ಮುನ್ನಡೆಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಅವಘಡಗಳಾಗಲಿ, ಯಾವುದೇ ದುರಾದೃಷ್ಟಗಳು ಬರಲಿ, ಅದಕ್ಕೆ ವಿಚಲಿತರಾಗಬೇಡಿ. ನಿಮ್ಮ ಕುಟುಂಬಸ್ಥರ ಆತ್ಮೀಯತೆಯ ಒಂದು ರಕ್ಷಣೆ ನಿಮಗೆ ಯಾವತ್ತೂ ಕೂಡ ಇರುತ್ತೆ. ಇನ್ನು ಈ ದಿನ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಂಯಮದಿಂದ ಕಾಯಬೇಕಾಗತ್ತೆ. ಹಾಗಾಗಿ ಆತರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದನ್ನು ಬಿಟ್ಬಿಡಿ. ಇನ್ನು ಯೋಗ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಇದರಿಂದ ನಿಮಗೆ ಪ್ರಬುದ್ಧವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಶಕ್ತಿ ರೂಢಿಯಾಗುತ್ತೆ. ಹಾಗೆ ಈ ದಿನ ಕೆಲಸಗಳು ಉತ್ಸಾಹದಿಂದ ಆರಂಭ ಆದರೂ ಕೂಡ ಅರ್ಧದಲ್ಲೇ ನಿಲ್ಲುವಂಥದ್ದು ಇದು ಬೇಸರವನ್ನು ತರಿಸುವಂಥ ವಿಚಾರ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಈ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.